ನಮಸ್ತೆ ವೀಕ್ಷಕರೇ. ಇವತ್ತಿನ ವಿಷಯ ಏನಂದರೆ, ಹೆಸರು ಬಲದ ಮೇಲೆ ನಮಗೆ ಪೂರ್ವ ದಿಕ್ಕು ಬಾಗಿಲು ಆಗಿ ಬರುತ್ತಾ ಅಥವಾ ನಂದಿ ಬಾಗಿಲು ಆಗಿ ಬರುತ್ತಾ ಅಂತ ಸುಮಾರು ಜನ ತಿಳ್ಕೊಂಡಿದ್ದಾರೆ. ಆದರೆ ಅದು ರಾಂಗು. ಸಾಕ್ಷಿ ಸಮೇತ ವಿವರಿಸ್ತೀನಿ. ಹೆಸರು ಬಲದ ಮೇಲೆ ಬಾಗಿಲು ದಿಕ್ಕನ್ನು ಡಿಸೈಡ್ ಮಾಡಬಾರ್ದು. ಅದು ಯಾಕೆ ಅದು ವರ್ಕ್ ಆಗಲ್ಲ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಇರೋದು 12 ರಾಶಿಗಳು. ಓಕೆನಾ? 12 ರಾಶಿಗಳಿಗೆ ನಾವೇನು ಮಾಡಿದ್ದೀವಿ, 4 ದಿಕ್ಕನ್ನು ಹಂಚಿದ್ದೀವಿ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಮತ್ತೆ ಅದು ರಿಪೀಟ್ ಆಗುತ್ತೆ, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಈ ರೀತಿ 4 ರಾಶಿಗಳಿಗೆ ಡಿವೈಡ್ ಆಗುತ್ತೆ. ಓಕೆನಾ? ಈಗ ನಾವೇನು ಮಾಡ್ತೀವಿ, ಪೂರ್ವದ ಬಾಗಿಲಿಗೆ ನಾವು ಮನೆಯನ್ನ ನೋಡ್ತೀವಿ. ಪೂರ್ವ ಬಾಗಿಲು ನಮ್ಗೆ ಆಗಿರುತ್ತೆ ಅಂತ ಮನೆಯನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಇವಾಗ ಒಂದು ಮನೆ ಅಂತ ಅಂದಾಗ ಒಂದು ತಂದೆ, ತಾಯಿ, ಮಗ, ಮಗಳು, ಫ್ಯಾಮಿಲಿ 4 ಜನ ಇರ್ತಾರೆ ಅಂತ ತಗೊಳ್ಳೋಣ. ಅದರಲ್ಲಿ ತಂದೆ ಹೆಸರು ಚೆಲುವರಾಜು ಅಂತ ತಗೊಳ್ಳಿ. ಓಕೆನಾ? ಇಲ್ಲಿ ಬರ್ದಿದ್ದೀನಿ ನೋಡಿ, ತಂದೆ ಚೆಲುವರಾಜು. ಈ ಚೆಲುವರಾಜು ಬಂದು ಅವರ ಹೆಸರು ಬರೋದ ಪ್ರಕಾರ ಅವ್ರೇನು ಮಾಡ್ತಾರೆ, ಮೇಷರಾಶಿಗೆ ಸೇರುತ್ತೆ. ನೋಡಿ, ಮೇಷರಾಶಿಗೆ ಇವ್ರೇನು ಮಾಡ್ತಾರೆ, ಚೆಲುವರಾಜು ಮೇಷರಾಶಿ ಅವರು, ಇವರಿಗೆ ಪೂರ್ವ ದಿಕ್ಕು ಆಗಿರುತ್ತೆ. ಇವರಿಗೆ ಚೆಲುವರಾಜ್ಗೆ ಪೂರ್ವ ದಿಕ್ಕು ಆಗಿಬರುತ್ತೆ. ಓಕೆನಾ? ಈಗ ಇವ್ರೇನು ಮಾಡ್ತಾರೆ, ಮನೆ ಯಜಮಾನ, ಅದಕ್ಕೋಸ್ಕರ ನಾವು ಪೂರ್ವ ದಿಕ್ಕಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಮನೆ ಮಾಡಿಬಿಡ್ತಾರೆ. ಆದರೆ ತಾಯಿ ಅಂದರೆ ಅವರ ಹೆಂಡತಿ ವನಜ ಅವ್ರೇನು ಮಾಡ್ತಾರೆ ವೃಷಭ ರಾಶಿ ಅವ್ರಿಗೆ ಬರುತ್ತೆ. ಓಕೆನಾ? ವೃಷಭ ರಾಶಿ ಅವ್ರಿಗೆ ಬಂದಾಗ ಅವರಿಗೆ ದಕ್ಷಿಣ ದಿಕ್ಕ ಆಗಿಬರುತ್ತೆ, ಪೂರ್ವ ಆಗಿಬರಲ್ಲ. ಆಯ್ತಾ? ಅದು ಮೈನಸ್ ಆಯಿತು ಅಲ್ಲಿ. ನೆಕ್ಸ್ಟು, ಈಗ ಒಬ್ಬ ಮಗ ಇರ್ತಾನೆ, ಕಾಲೇಜ್ಗೆ ಹೋಗ್ತಾ ಇರ್ತಾನೆ, ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಆ ಮಗನ ಹೆಸರು ಕಾರ್ತಿಕ್ ಅಂತ ತಗೊಳ್ಳೋಣ. ಕಾರ್ತಿಕ್ ಏನಾಗುತ್ತೆ, ಮಿಥುನ ರಾಶಿಗೆ ಬರುತ್ತೆ. ಮಿಥುನ ರಾಶಿಗೆ ಬಂದಾಗ ಅವನಿಗೆ ಪಶ್ಚಿಮದ ದಿಕ್ಕು ಆಗಿಬರುತ್ತೆ. ಓಕೆನಾ? ಆದರೆ ಮನೆ ಇರೋದು ಪೂರ್ವದಲ್ಲಿ, ಇವನಿಗೆ ಪಶ್ಚಿಮ ಆಗಿಬರುತ್ತೆ, ಪೂರ್ವ ಆಗಿಬರಲ್ಲ. ಆಯ್ತಾ? ನೆಕ್ಸ್ಟ್, ಈಗ ಮಗಳು ಡಯಾನ. ಸೊ ಇವಳು ಒಂದು ಶಾಲೆಗೆ ಹೋಗ್ತಾ ಇರ್ತಾಳೆ ಅಂತ ಇಟ್ಕೊಳ್ಳೋಣ. ಈ ಡಯಾನ ಮಗಳು ಕಟಕ ರಾಶಿ. ಕಟಕ ರಾಶಿಗೆ ಉತ್ತರ ದಿಕ್ಕು ಆಗಿಬರುತ್ತೆ, ಬೇರೆ ದಿಕ್ಕು ಆಗಿಬರಲ್ಲ. ಓಕೆನಾ? ಇಲ್ಲೇನಾಗೋಯ್ತು, ಒಂದೇ ಫ್ಯಾಮಿಲಿಲಿ 4 ಜನಗಳಿದ್ದಾರೆ. 4 ಜನದ್ದು ಒಬ್ಬೊಬ್ರದ್ದು ಒಂದೊಂದು ರಾಶಿ, ಒಂದೊಂದು ದಿಕ್ಕುಗಳು ಅವ್ರಿಗೆ ಸೂಟ್ ಆಗುವಂಥದ್ದು. ಓಕೆನಾ? ಈಗ ಏನಾಗುತ್ತೆ, ಮನೆ ಯಜಮಾನ ಚೆಲುವರಾಜು, ಇವ್ರಿಗೆ ಪೂರ್ವ ಆಗಿಬರುತ್ತೆ. ಸೊ ಪೂರ್ವ ಬಾಗಿಲು ಮಾಡೋಣ ಅಂತ ನಾವು ಚೆಲುವರಾಜುಗೋಸ್ಕರ ನಾವು ಪೂರ್ವದ ಬಾಗಿಲು ಮಾಡ್ತೀವಿ ಅಂತ ತಗೊಳ್ಳೋಣ. ವನಜನಿಗೆ ಪೂರ್ವದ ಬಾಗಿಲು ಆಗಲ್ಲ, ಯಾಕಂದರೆ ಅವ್ರಿಗೆ ದಕ್ಷಿಣ ಆಗಿಬರುತ್ತೆ, ಕಾರ್ತಿಕ್ಗೆ ಪಶ್ಚಿಮ ಆಗಿಬರುತ್ತೆ, ಡಯನಿಗೆ ಉತ್ತರ ಆಗಿಬರುತ್ತೆ. ಏನಾಗುತ್ತೆ, ಚೆಲುವರಾಜು ಒಬ್ರಿಗೆ ಆರ್ಥಿಕವಾಗಿ ದುಡ್ಡು ಕಸ ಸಂಪಾದನೆ ಮಾಡ್ತಾರೆ, ಆರೋಗ್ಯ ಚೆನ್ನಾಗಿರ್ತದೆ. ಈ ವರಜ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ, ಅಥವಾ ಇನ್ನೇನಾದರೂ ಮಾನಸಿಕ ಹಿಂಸೆ, ಆರೋಗ್ಯ ಸಮಸ್ಯೆ, ಬೇರೆ ಥರ ಸಮಸ್ಯೆ ಉಂಟಾಗುತ್ತೆ. ಈಗ ಕಾರ್ತಿಕ್ ಮತ್ತು ಡಯಾನ ಇದಾರಲ್ಲ, ಅವ್ರಿಗೂ ಅದು ಪೂರ್ವ ದಿಕ್ಕು ಫೇವರೆಟ್ ಅಲ್ಲ. ಅವ್ರೇನು ಮಾಡ್ತಾರೆ, ಓದಲ್ಲ, ಫೇಲ್ ಆಗ್ತಾರೆ, ಇಲ್ಲ ಕೆಲಸಕ್ಕೆ ಎಷ್ಟೇ ಹೋದ್ರೂ ಕೆಲಸ ಸಿಗಲ್ಲ, ಅವ್ರು ಹಿನ್ನಡೆಯನ್ನು ಹೊಂದುತ್ತಾರೆ. ಕರೆಕ್ಟಾ? ಈಗ ಇದರಿಂದ ನಮ್ಗೆ ಏನು ಅರ್ಥ ಆಯಿತು ಅಂದರೆ, ಹೆಸರು ಬಲದ ಮೇಲೆ ಯಾವುದೇ ರೀತಿಯ ಬಾಗಿಲು, ಪೂರ್ವ, ನಂದಿ ಬಾಗಿಲು ಈ ಥರ ಸೆಲೆಕ್ಟ್ ಮಾಡಬಾರ್ದು. ಬಾಗಿಲುಗಳಲ್ಲಿ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಇದು ಮನೆ ಅಂತ ತಗೊಳ್ಳಿ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಯಾವ ದಿಕ್ಕಲ್ಲ, ಈಗ ಪೂರ್ವ ಸೈಡ್ ಆದ್ರೂ ಬಾಗಿಲಿರಲಿ, ನಂದಿ ಬಾಗಿಲಾದ್ರೂ ಇರಲಿ, ದಕ್ಷಿಣಕ್ಕೆ ಬಾಗಿಲಿರಲಿ, ಪಶ್ಚಿಮಕ್ಕೆ ಬಾಗಿಲಿರಲಿ. ಆಯ್ತಾ? ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಯಾಕೆಂದ್ರೆ ಮಿಕ್ಸ್ ಆಗುತ್ತೆ. ಆಯ್ತಾ? ಇನ್ ಕೇಸ್ ಕೆಲವರು ಈಗ ಆಯ್ತು ಸ್ವಂತ ಮನೆ ಕಟ್ತಾರೆ ಅಂತ ಕಟ್ಟಿದ್ರು ಅಂತ ತಿಳ್ಕೊಳ್ಳಿ. ಕೆಲವರು ಪೂರ್ವಕ್ಕೆ ಮನೆ ಮಾಡಿ ಕಟ್ಟಿರ್ತಾರೆ, ಒಂದು 10 ವರ್ಷ ಆಗ್ತದೆ, ಅವ್ರು ಸತ್ತೋಗ್ಬಿಡ್ತಾರೆ. ಇನ್ನು ಇವ್ರು ಇಷ್ಟೇ ಉಳ್ಕೊಳ್ಳೋದು. ಇವ್ರಿಗೆ ಆ ಮನೆ ಆಗ್ಬರಲ್ಲ, ಆ ಬಾಗಿಲು ಆಗ್ಬರಲ್ಲ, ಈ ಮನೆ ಚೇಂಜ್ ಮಾಡೋಕ್ಕಂತ ಸ್ವಂತ ಮನೆನ ಆಗಲ್ಲ. ಅದರಿಂದ ಹೆಸರು ಬರೋದ ಪ್ರಕಾರ ಯಾವುದೇ ಬಾಗಿಲನ್ನ ಇಡಬಾರ್ದು ಅನ್ನೋ ಸತ್ಯ ಇದರಿಂದ ಗೊತ್ತಾಯ್ತು ಅಲ್ವಾ? ಏನಾಗುತ್ತಾ, ಈಗ ಪೂರ್ವ ಮತ್ತು ಪಶ್ಚಿಮ ಎಲ್ಲಾದ್ರೂ ಬಾಗ್ಲಿಕ್ಕೆ ನೀವು ಪೂರ್ವಕ್ಕಾದ್ರೂ ಇರಲಿ, ಪಶ್ಚಿಮದಲ್ಲಾದ್ರೂ ಇರಲಿ, ದಕ್ಷಿಣದಲ್ಲಾದ್ರೂ ಇರಲಿ, ಉತ್ತರದಲ್ಲಾದ್ರೂ ಇರಲಿ. ಓಕೆನಾ? ಆದರೆ ಮನೆ ವಾಸ್ತು ಪ್ರಕಾರ ಇರಬೇಕು. ವಾಸ್ತು ಪ್ರಕಾರ ಇದ್ರೆ ಬಾಗಿಲು ಎಲ್ಲಿಟ್ಟೂ ನೋ ಪ್ರಾಬ್ಲಮ್. ಓಕೆನಾ? ವಾಸ್ತು ಸರಿ ಇಲ್ಲ ಅಂದರೆ ಆ ಬಾಗಿಲು ನೀವು ಪೂರ್ವದಲ್ಲಿಟ್ಟೂ ಆ ಮನೆ ಆಗ್ಬರಲ್ಲ. ಸುಮಾರು ಜನ ಅಬ್ಸರ್ವ್ ಮಾಡಿ, ಪೂರ್ವಕ್ಕೆ ಬಾಗಿಲು ಇರ್ತದೆ, ಬಟ್ ಆದರೂ ಅವ್ರು ಏಳಿಗೆ ಆಗಲ್ಲ, ಅಭಿವೃದ್ಧಿ ಆಗಲ್ಲ,
ಅನಾರೋಗ್ಯ ಒಂದೊಂದಲ್ಲ ಸಮಸ್ಯೆ. ಯಾಕೆ? ಪೂರ್ವ ಬಾಗಿಲಿದೆ ಒಳ್ಳೇದಾಗಬೇಕಲ್ವಾ, ಇನ್ನೊಬ್ರು ನಂದಿ ಬಾಗಿಲಿದೆ ಒಳ್ಳೇದಾಗಬೇಕಲ್ವಾ, ಯಾಕಾಗಲಿಲ್ಲ? ಯಾಕಂದ್ರೆ ಆ ಮನೆ ವಾಸ್ತು ಪ್ರಕಾರ ಇಲ್ಲ. ಬಾಗಿಲು ದಿಕ್ಕು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಹೆಸರು ಬಲಕ್ಕೆ ಈ ಬಾಗಿಲು ಆಗಿ ಬರಲಿಲ್ಲ, ಇದಂತೂ ಸುಳ್ಳಲ್ಲಿ ಸುಳ್ಳು ಇದು. ಓಕೆನಾ? ನಾವು ಮನೆ ವಾಸ್ತು ಪ್ರಕಾರ ಇದೆಯಾ ಅದನ್ನ ನಾವು ನೋಡಿಕೊಂಡು ಹೋಗ್ಬೇಕು. ಈಗ ಸುಮಾರು ಕಡೆ ದಕ್ಷಿಣ ದಿಕ್ಕಿಗೆ ನಾವೇನು ಮಾಡ್ತೀವಿ, ಬಾಗಿಲಿದ್ರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ನಾವು ಹಿಂದೂಗಳು ಕರ್ನಾಟಕದಲ್ಲಿರೋರೆಲ್ಲ ಆಲ್ಮೋಸ್ಟ್ ಇದೇ ಮಾಡೋದು. ದಕ್ಷಿಣ ದಿಕ್ಕು ಬರಲ್ಲ, ಪಶ್ಚಿಮ, ಅಯ್ಯೋ ಸೂರ್ಯ ಮುಳುಗೋ ಬಾಗಿಲು, ಬೇಡ 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 ಅಂತಾರೆ. ಆದರೆ ಇದೇ ಬೆಂಗಳೂರು ನಗರದಲ್ಲಿ ಸೂರ್ಯ ಮುಳುಗೋ ಬಾಗಿಲೇ ಇದ್ಕೊಂಡು ಎಷ್ಟೋ ಅಭಿವೃದ್ಧಿಯನ್ನು ಹೊಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವೇನು ಅನ್ಕೋತೀವಿ, ಅವ್ರಿಗೆ ಆ ಮನೆ ಹಾಕಿ, ಅವ್ರಿಗೆ ಆ ಮನೆ ಹಾಕಿ ಬಂದೈತೆ, ನಮ್ಗೆ ಹಾಕಿ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಸುಳ್ಳು. ಅವ್ರಿಗೆ ಆ ಮನೆ ಹಾಕಿ ಬರೋಕ್ಕೆ ಬಾಗಿಲು ಮುಖ್ಯ ಅಲ್ಲ, ಆ ಮನೆ ವಾಸ್ತು ಪ್ರಕಾರ ಇತ್ತು, ಅದಕ್ಕೆ ಹಾಕಿ ಬಂದೈತೆ. ನೀವು ಆ ಮನೆಗೆ ಹೋದ್ರೆ ನಿಮ್ಗೂ ಆ ಮನೆ ಹಾಕಿ ಬರುತ್ತೆ. ಓಕೆನಾ? ನಿಜವಾಗ್ಲೂ ವಾಸ್ತು ಪ್ರಕಾರ ಮನೆ ಕಟ್ಟಿದ್ರೆ ಬಾಗಿಲು ಎಲ್ಲಿದ್ರೂ ಪರವಾಗಿಲ್ಲ, ಅಲ್ಲಿ ಮನೆ ಅಭಿವೃದ್ಧಿ ಹಾಗೆ ಆಗುತ್ತೆ ಅನ್ನೋ ವಿಚಾರವನ್ನ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ವಾಸ್ತು ಪ್ರಕಾರ ನಾವು ಮನೆನ ಹೇಗೆ ಕಟ್ಟಬಹುದು, ಹೆಂಗಿದ್ರೆ ನಮ್ಗೆ ಅಭಿವೃದ್ಧಿ ಆಗುತ್ತೆ, ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.